ಗೈಸ್ ನನ್ನ ಚಾಲೆಂಜ್ ಒಳಗೆ ಇನ್ನೇನು ಮುಗಿಯೋಕೆ ಬಂತ್ರಿ 2-3 ದಿನದಾಗ ನನ್ನ ಚಾಲೆಂಜ್ ಈ ಥರ ಚಾಲೆಂಜ್ ನಾನು ಮಾಡಿದ್ದಿಲ್ಲ. ಇದಂತೂ ಹೆವಿ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಅವನು 100 ರೂಪಾಯಿದಾಗ A to Z ಏನಾರ ಐಟಮ್ಸ್ ಈಗ ನಿಮ್ಮ ಮುಖಾಂತರ ಫ್ರೀಯಾಗಿ 100 ರೂಪೀಸ್ ಹಿಂಗೆ ತೋರಿಸ್ಬಿಡಪ್ಪ ಒರಿಜಿನಲ್ ನೋಟ್. ಗೈಸ್ ಒಂದು ಅಲ್ಟಿ ಗೈಸ್ ಇವತ್ತು ಹೊಸಪೇಟೆ ಗುರುವಾರ ಹೊಸಪೇಟೆ ಕ್ಲೋಸ್ ಇರುತ್ತೆ ಅಂಗಡಿ. ಈಗ ಎಲ್ಲಿ ಹೊಡಿದ್ದೆ ಅಪೋಲೋ ಹೊಡಿತಾನೆ. ಇದನ್ನ ಈಸಿ ಮಾಡಿಬಿಡಮ್ ಗೈಸ್. ಈಗ ಹಂಗಿಲ್ಲ ಸಂಬಂಧಿಲ್ಲ ಏನಿದೆ ನಾನು ಅಲ್ಲಿ ಆಲ್ಫಾಬೆಟ್ಸ್ ಕಾಣ್ಬೇಕು. ನಾನು ಮೇನು XYZ ಗೈಸ್ ಯಾವ್ಯಾವ ಆಲ್ಫಾಬೆಟ್ಸ್ ಆಗ್ಯಾವ ಅಂತ ಅನ್ನೋದು ಈಗ ಒಂದು ಕ್ಯಾಲ್ಕುಲೇಟ್ ಮಾಡಾಕತ್ತಾನೆ. 100 ರೂಪಾಯಿದಾಗ ಬರೀ 9 ರೂಪಾಯಿ ಅಷ್ಟೇ ಖರ್ಚು ಮಾಡ್ಯಾನ. ನನ್ನ ಮಗ ಸೀದಾ ನಮ್ಮ ಶಾಪಿಗೆ ಕರ್ಕೊಂಬಂದ್ಬಿಟ್ಟಾನ. ಅಲ್ಲ ವೀಲಿಂದ ವಿಮಲ್ ಬರ್ತ್ ನೋಡು ತಗೊಂತೇನೆ. ಈಗ ಐಡಿಯಾ ಕೊಡೋದಿರ್ಲಿ ನಾನು ಸಿಕ್ಕಾಬಿಡಾಕತ್ತೀನಿ. ರಸಗುಲ್ಲ ನಾನು ಬುದ್ಧತ್ ನೋಡು ರಸಗುಲ್ಲ ಅಂತ ಮಗ. ನಮ್ಮ ಶಾಪ್ನಾಗ 2 ಆಲ್ಫಾಬೆಟ್ಸ್, ಇಲ್ಲಿ 3 ಆಲ್ಫಾಬೆಟ್ಸ್. G ಫಾರ್ ಗೋಲ್ಡನ್ ಬಿಡಿ. ಲಿಟ್ರಲಿ ಹೇಳಾಗತ್ನಲ್ಲ ನಾನೇ ಐಡಿಯಾ ಕೊಡಾಗತ್ ಬಿಡಿನಿ ಗೈಸ್. ಇಲ್ಲಿ ಏನು ಸಿಗಲ್ಲ ಬಾ YZ ಬಾ ನೀ ಸೋತಂಗೆ ಬಾ ಗೈಸ್. ಈಗ ಹುಡ್ರ ಕಡೆ ಕೇಳಾಕತ್ತಾನೆ ಹೆಲ್ಪಿಗೆ. ಜಿಪ್ ತಗೋಬೋದಾ? ಇಲ್ಲ ಬಾ ಸೋತಿ ಬಾ ಅದೊಂದೇ ಬಾ. ಅದೆಷ್ಟು? 13 ರೂಪಾಯಿ. 13 ರೂಪಾಯಿ ಗೈಸ್. ಗುರುಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಗೆ ಸ್ವಾಗತ ರೀ, ಸುಸ್ವಾಗತ ರೀ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಏನಾರು ಬಳಗಲಿಟ್ಟು ಏನಾರ ಒಳಗೆ ಏನಾರು ಬಂದಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಪೂರ ವೀಡಿಯೋ ನೋಡಿರಿ ಅಂತ ಹೇಳ್ಕೊಂತ ಗೈಸ್ ನನ್ನ ಚಾಲೆಂಜ್ ಒಳಗೆ ಇನ್ನೇನು ಮುಗಿಯೋಕೆ ಬಂತ್ರಿ 2-3 ದಿನದಾಗ ನನ್ನ ಚಾಲೆಂಜ್. ಈ ಥರ ಚಾಲೆಂಜ್ ನಾನು ಮಾಡಿದ್ದಿಲ್ಲ. ಇದಂತೂ ಹೆವಿ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಆದರೆ ನಮ್ಮ ನಿಧಿ ಇರೋದಕ್ಕೆ ಈ ಚಾಲೆಂಜ್ ಅವನಿಗೆ ಕೊಡೋದಕ್ಕೆ ಅವ್ನು ಕಂಪ್ಲೀಟ್ ಮಾಡ್ತಾನೆ ಇಲ್ಲ ಅನ್ನೋದಕ್ಕೆ ಕ್ರೇಜಿ ಗೈಸ್. ಫಾರ್ ದಿ ಎವರ್ ಈ ಚಾಲೆಂಜ್ ಅಂದರೆ ನಾರ್ಮಲ್ ಅಲ್ಲೆಲ್ಲ ಮಾಡ್ತಿರ್ತಾರೆ ಇವರು ಯೂಟ್ಯೂಬರ್ಸ್ ಅವರು ಇವರೆಲ್ಲ ಮಾಡ್ತಿರ್ತಾರೆ. ನಾವು ಸ್ವಲ್ಪ ಟ್ರೈ ಮಾಡೋಣ ಅಂತಂದು ಐತಿ ಗೈಸ್. ಚಾಲೆಂಜ್ ಏನಂತಂದರೆ ನನ್ನ ಕೈಯಾಗ 100 ರೂಪಾಯಿ ಐತಿ ಗೈಸ್. ಈಗ 100 ರೂಪಾಯಿ ನಾನು ಅವಂಗ ಕೊಡ್ತೀನಿ, ಯಾರಿಗೆ? ನಿಧಿಗೆ. ಅವನು 100 ರೂಪಾಯಿದಾಗ A to Z ಏನಾರು ಐಟಮ್ಸ್ ತಿನ್ನೋದಿರಲಿ ತೊಳ್ಕೊಳೋದಿರಲಿ ತಿನ್ನೋದಿರಲಿ ಏನಾರು ಮಾಡೋದಿರಲಿ ಏನಾರು ಇರಲಿ ಒಟ್ಟು A to Z ಒಳಗೆ ಆಲ್ಫಾಬೆಟ್ಸ್ ಇರ್ತಾರ ಅದು ತೊಗೋಬೇಕವ. ಅಂದರೆ 100 ರೂಪಾಯಿದಾಗೆ ತೊಗೋಬೇಕು, ಅದಕ್ಕಿಂತ ಜಾಸ್ತಿ ಕ್ರಾಸ್ ಆಗ್ಬೋದು. ಅಂದರೆ 100 ರೂಪಾಯಿ ಜಾಸ್ತಿ ಮಾಡಿದ್ರು ಯಾವ ಆಲ್ಫಾಬೆಟ್ಸ್ ಸಿಗ್ತಾವಿಲ್ಲ ಗೊತ್ತಿಲ್ಲ, ಮತ್ತು ಹೆಂಗೆ ಖರ್ಚು ಮಾಡಿದ್ರೆ ಏನು ಗೊತ್ತಿಲ್ಲ. ಒಟ್ಟು ಗೈಸ್ A to Z ಅಂತ ಹೇಳೀನಿ ಮಾಡ್ತಾನೆ. ಅದಕ್ಕೆ ನನ್ನ ಮಗಿಗೆ ಫಸ್ಟ್ ತಲೆ ಟಿ ಶರ್ಟ್ ಚೇಂಜ್ ಮಾಡ್ಕೊಂಬರ್ತೀನಿ ಅಂತಂದಲ್ಲ. ಈಗ ಟಿ ಶರ್ಟ್ ಚೇಂಜ್ ಮಾಡೋಕೆ ಹೋಗ್ಯಾನ ಗೈಸ್. ಈಗ ಗೈಸ್ ಇದಂತರೂ ಕುಂತಿದ್ವಿ ಗೈಸ್, ಏನು ಮಾಡಬೇಕು ಇನ್ನೊಂದು 2 ದಿನ ಐತಿ, ಏನೋ ಸ್ವಲ್ಪ ಚಲೋ ಕಂಟೆಂಟ್ ನೋಡು ಅಂತಂದಾಗ ಚಾಟ್ GPT ಹೆಲ್ಪ್ ಮಾಡ್ತಾ ಗೈಸ್. ಫಾರ್ ದಿ ಫಸ್ಟ್ ಟೈಮು ಒಂದು ಕಂಟೆಂಟ್ಗೋಸ್ಕರ ಚಾಟ್ GPT ಕೇಳಿರೋದು ಫಸ್ಟ್ ಟೈಮು. ಅದಕ್ಕೆ ಈಗ ಅವನು ಬರಾಗತ್ತಾನ. ನೋಡೋಣ, ಹೋಗೋಣ ಅಂಗಡಿಗೆ. ಈಗ ಮಾಟಿಗಿಟಿಗೆ ಹೋಗ್ಬೋದು, ಅಲ್ಲಿ ಅಲೋ ಮಾಡಲ್ಲ ಗೈಸ್, ವಿಡಿಯೋ ಮಾಡೋಕೆ ಅಲೋ ಮಾಡಲ್ಲ. ಭಾಳ ಸರಿ ನಾನು ಸಿಕ್ಕಾಬಿದ್ದೀನಿ, ಹೇಳ್ಯಾರ. ಅದಕ್ಕೆ ಅವ್ನು ಬರ್ತಾನೆ. ನೋಡೋಣ ಚಾಲೆಂಜ್ ಆಗುತ್ತೆ ಇಲ್ಲಿ, ನೋಡೋಣ. ಕ್ರೇಜಿ ಇರ್ಬೋದು ಅನ್ಸುತ್ತೆ, ನೋಡೋಣ. ಲೆಟ್ಸ್ ಗೋ ಗೈಸ್. ಈಗ ನಮ್ಮ ಚಾಲೆಂಜ್ ಕಾಂಪಿಟೇಟರ್ ಏನೇನು ಎಕ್ಸೆಟ್ರಾ ಅದಾನ. ಈಗ ಆಲ್ಮೋಸ್ಟ್ ನನ್ನ ಮಗ ಅವಾಗೆ ಗೂಗಲಾಗ ಸಲ್ಲಾಡೇ ಬಿಟ್ಟಾನ ಏನೇನು ಸಿಗುತ್ತೆ ಏನೇನು ಅಂತಂದು ಚೆಕ್ ಮಾಡ್ಬೇಕು ಅಲ್ಲ. ಈಗ ನಾನೇನು ಒಟ್ಟೆ ನೀನು ರೊಕ್ಕ ಉಳಿಸ್ಬೇಕು ಅದ್ರಾಗ 100 ನಿನ್ನ ಹತ್ರ. ಹಾಂ ಈಗ ಗೈಸ್ ಈಗ ನಿಮ್ಮ ಮುಖಾಂತರ ಫ್ರೀಯಾಗಿ 100 ರೂಪೀಸ್ ಹಿಂಗೆ ತೋರಿಸ್ಬಿಡಪ್ಪ ಒರಿಜಿನಲ್ ನೋಟ್. ಹಾಂ 100 ರೂಪೀಸ್. ಈಗ ಹುಲಿ ಏನು ಖರೀದಿ ಮಾಡ್ತಾನೆ ಗೊತ್ತಿಲ್ಲ. ಒಟ್ಟು ತಿನ್ನೋದಿರಲಿ ಎಕ್ಸೆಟ್ರಾ ಏನಾರ 26 ಐಟಮ್ಸ್ ಅಲ್ಲ, 26 ಐಟಮ್ಸ್ ಬ್ರೋ. ಅಂದರೆ ಡಿವೈಡ್ 4 ರೂಪಾಯಿ ಇಟ್ಕೋಬೇಕಲ್ಲ. ಹಾಂ 4 ರೂಪಾಯಿ ನೋಡೋಣ ಗೈಸ್. ಈಗ ಆದಷ್ಟು ಆಗಲಿಲ್ಲ ಅಂದರೆ ಇದು ಗಾಡಿಯಾಗಾರ ತುಂಬಿಸ್ಕೊಳ್ಳೋಣ. ಲೆಟ್ಸ್ ಗೋ. ಫಸ್ಟ್ ಎಲ್ಲಿ ಗೈಸ್ ಒಂದು ಅಲ್ಟಿ ಗೈಸ್. ಇವತ್ತು ಹೊಸಪೇಟೆ ಗುರುವಾರ ಹೊಸಪೇಟೆ ಕ್ಲೋಸ್ ಇರುತ್ತೆ ಅಂಗಡಿ. ಈ ಚಾಲೆಂಜ್ ಅಂದ್ರೆ ತೊಗೊಂಡವ. ಈಗ ಎಲ್ಲಿ ಹೊಡಿದ್ದೆ ಅಪೋಲೋ ಹೊಡಿತಾನೆ. ಅಪೋಲೋದಾಗ ಏಟೆ ಚಾಟ್ ಗೈಸ್. ಇವತ್ತು ಗುರುವಾರ ಅದ. ಎಲ್ಲ ಶಾಪ್ ಗೈಸ್, ಇಲ್ಲೊಂದು ಶಾಪು ಎಲ್ಲ ಕ್ಲೋಸ್ ಅದಾವ. ಏನು ಮಾಡ್ದಾನ ಗೊತ್ತಿಲ್ಲ. ಒಟ್ಟೆ ಚಾಲೆಂಜ್ ತೊಗೊಳೋಣ, ಎಲ್ಲಿ ಎಷ್ಟಾಗುತ್ತೇನೋ ಎಲ್ಲಿ ಗೈಸ್. ಈಗ ಚಾಲೆಂಜ್ ಏನೈತಂದರೆ ಆಲ್ಫಾಬೆಟ್ಸ್ ಆರ್ಡರ್ ವೈಸ್ ತೊಗೋಬೇಕು ಅನ್ನೋದಿತ್ತು. ಈಗ ನಿಧಿ ಇವತ್ತು ಗುರುವಾರ ಇರೋದಕ್ಕೆ ಹಂಗೆ ಏನೋ ನಾಗತ್ತಾನ. ಒಟ್ಟು ಈಗ ಹೆಂಗೆ ತೊಗೊಂತೇಳಿ ಹೆಂಗಂತೆ ಹಂಗೆ ನೀರಿಲ್ಲ. ಅದಕ್ಕೆ ಗೈಸ್ ಈಗ ಅವನ್ನ ಆರ್ಡರ್ ವೈಸ್ ತೊಗೋಬೇಕು ಹಂಗೆ ಅಂತ ಹೇಳೋಣ. ಇದನ್ನು ಈಸಿ ಮಾಡಿಬಿಡಮ್ ಗೈಸ್. ಈಗ ಪೂರ ಈಸಿ ಮಾಡಿಬಿಡಮ್. ಹೆಂಗೆ ಬೇಕು ಹಂಗೆ ತೊಗೊಳ್ಳಿ ಬಿಡಲಿ. ಯಾಕಂದರೆ ಈಗ ಗುರುವಾರ ಇರೋದಕ್ಕೆ ನನಗೂ ಗೊತ್ತಿದ್ದಿಲ್ಲ, ಹಂಗೆ ಚಾಲೆಂಜ್ ಕೊಟ್ಟೇನೆ.
ಮಿಡಿಲ್ ಹೆಂಗಾರ ತೊಗೊಳ್ಳಿ, ಒಟ್ಟು ಆಲ್ಫಾಬೆಟ್ಸ್ ಆಮೇಲೆ ಕೂಡಿಸಿ ನೋಡೋಣ. ಲೆಟ್ಸ್ ಗೋ. ಎಲ್ಲ ಎಮ್ ಬರ್ತದೆ ಗೈಸ್. ಈಗ ಬರೀ ಒಂದು ಚಾಕ್ಲೇಟಾಗೆ ಯಾಕೋ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೋಡಾಗದ. ಇದು ತೊಗೊಳ್ಳಿ, ಕ್ರಾಚಾಕ್ ಬರ್ತಕ್ಕೆ ಯಾಕೆ ಕಾಫಿಕೋ ತೊಗೊಂಬಿಟ್ಟ ಗೈಸ್ ಕೇದಾಗ ಅವಾಗ ಕಾಫಿಕೋ ತಾನೇ ಒಟ್ಟು ಆಲ್ಫಾಬೆಟ್ಸ್ ನೋಡಪ್ಪ ಸೇಮ್ ಬರಬಾರ್ದು ಹೇಳೀನಿ. ಈಗ ನಾನು ಸೇಮ್ ಬಂದರೆ ಇದು ನೋಡಿ. ಈಗ ಬಿಸ್ಕೆಟ್ಸ್ ಇದಾವೆ ನೋಡಲಿ, ಇದು ಬಾಲ್ ಬರುತ್ತಲ್ಲ ಬೀಲಿಂದ ಸಣ್ಣ ಎರೇಸರ್, ಅದು ಈ ಬರಲೇಬೇಕಲ್ಲೇ. ಹಂಗೆ ಎರೇಸರ್ ಅನ್ನಂಗಿಲ್ಲ, ಅದರ ಕಾಣ್ಬೇಕು ಬ್ರ್ಯಾಂಡಿಂಗ್. ಇದೆ ಬ್ರ್ಯಾಂಡಿಂಗ್ ಕಾಣ್ಬೇಕು ಹೇಳಿ ನಾನು. ಹಂಗಿಲ್ಲ ಸಂಬಂಧ ಇಲ್ಲ ಅಡೇನಿದೆ. ನಾನು ಅಲ್ಲಿ ಆಲ್ಫಾಬೆಟ್ಸ್ ಕಾಣ್ಬೇಕು, ನನಗೆ ಎರೇಸರ್ಗಿರೋ ಸಂಬಂಧ ಇಲ್ಲ. ಇದೆ ನಾನು ಹಂಗೆ ಕನ್ಸಿಡರ್ ಮಾಡಲ್ಲ ನೋಡಪ್ಪ ಹೇಳಿ ನಾನು. ಅಲ್ಲ ನೀನು ಹಂಗೆ ನಾನು ಕನ್ಸಿಡರ್ ಮಾಡಂಗಿಲ್ಲ ಅದನ್ನ. ನನಗೆ A to Z ಅಲ್ಲ ಅದ್ರಾಗ ಹಂಗೆ ಸಂಬಂಧ ಇಲ್ಲ. ಇದ್ರ ಮ್ಯಾಗ ಬರ್ದಿರ್ಬೇಕು. ಇರ್ತೈತೆ ಎರೇಸರ್ ಅಲ್ಲಿ ಬರ್ದಿರಲ್ಲ. ಹಂಗಿಲ್ಲ ಬ್ರೋ. ಎರೇಸರ್ ಐತೆ ನೋಡು, ಎಲ್ಲಿ ಐತೆ ಹಂಗಿಲ್ಲ ಬ್ರ್ಯಾಂಡಿಂದ. ಈಗ ನೋಡಪ್ಪ ಎಕ್ಸಾಂಪಲ್ ಇದೆ, ಈಗ ನೋಡಿ ಹೆಂಗೆ ಕಾಣಾಗತ್ತೈತೆ. ಸಂಬಂಧ ಇಲ್ಲ ಅದು ಬೇಡ ಅದು ಗೈಸ್. ಎಲ್ಲಿಂದ ನಾನೇ ಕಂಟೆಂಟ್ ಕೊಟ್ಬಿಟ್ಟೆ ಅವನಿಗೆ ಅಪ್ಸರ ಅಂತಂದು. ಅದಕ್ಕೆ ಈಗ ಎಲ್ಲಿಂದ ತೊಗೊಳಾಗತ್ತಾನೀಗ. ಅವಾಗೆ ನಾನು ಕೊಡಬಾರ್ದಿದ್ದ, ಹುಡುಕ್ತಿದ್ದ ಮಗ. ಇಲ್ಲ ಬರೀ ತಿನ್ನೋದಂತ ಇಟ್ಬಿಡೋಣ, ತಿನ್ನವಷ್ಟೇ. ನೋಡಮ್ಲೇ ನಿಧಿ ಇಲ್ಲಿ ಸ್ವಲ್ಪ ತೊಗೊಂಡನ ಎಲ್ಲ. ಆಮೇಲೆ ಎಲ್ಲ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಇದು ಮಾಡ್ಕೊಳಕತ್ತಾನೆ ಫುಲ್ ಅಷ್ಟೇ. ಆದರೆ ಉಳಿಸ್ತಾನೆ ನನಗೆ ಗೊತ್ತಿಲ್ಲ. ಮೇನು XYZ ಗೈಸ್. XYZ ಹೆಂಗೆ ಹುಡುಕ್ತಿದ್ದ ಗೈಸ್? ನಿಜ ಗುರುವಾರ ಇರೋದಕ್ಕೆ ಶೆಟ್ಟಣ್ಣ ಕಡೆ ಹೋಗಿದ್ರೆ A to Z ಅಲ್ಲೇ ಹುಡುಕ್ಬಿಡ್ತೈತೆ ನೀನು ಅವಾಗ. ಫಿಕ್ಸ್ ಗಿಂಗು ಎಲ್ಲ ತೆಗ್ಬಿಡ್ತಿತ್ತು ಅಲ್ಲೇ ಫಿಕ್ಸ್. ಅದಕ್ಕೆ ಈಗ ಅವನ ಯಾವ್ಯಾವ ಆಲ್ಫಾಬೆಟ್ಸ್ ಆಗ್ಯಾವಂತ ಅನ್ನೋದು ಈಗ ಅವ್ನು ಕ್ಯಾಲ್ಕುಲೇಟ್ ಮಾಡಾಕತ್ತಾನ ಗೈಸ್. ಈಗ ಟಿಕ್ ಮಾಡ್ಕೊಳಕತ್ತಾನ. ಅದಕ್ಕೆ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಹೊಡಿತಾನೆ ಏನು ಹೊಡಿತಾನೋ ಗೊತ್ತಿಲ್ಲ. ಇನ್ನು ಎಷ್ಟು ರೊಕ್ಕ ಉಳಿತಾನದು ನೀ ಹೇಳ್ತಿರ್ಬೇಕ ಶಿಷ್ಯ. ಇನ್ನು ಎಷ್ಟು 9 ರೂಪಾಯಿ ಹೋಗೈತಿ. ಎಷ್ಟು? 9 ರೂಪಾಯಿ. ಹಬ್ಬಾ, ಎಷ್ಟು ಆಲ್ಫಾಬೆಟ್ಸ್ ಕಲೆಕ್ಟ್ ಮಾಡಿದೆ? ಬರೀ 5. 100 ರೂಪಾಯಿದಾಗ ಬರೀ 9 ರೂಪಾಯಿ ಅಷ್ಟೇ ಖರ್ಚು ಮಾಡ್ಯಾನ. ಗೆದ್ರೆ ಏನು ಹೇಳ ಟ್ರೀಟ್ ಆಫರ್ ಐತೆ. ಎಕ್ಸ್ ಎಲ್ಲಿ ಸಿಗಲ್ಲ ಅಂತಂದ, ಇಲ್ಲಿ ಯಾವುದೋ ಸಿಕ್ತು. ಅದಕ್ಕೆ ಆ ಹುಡುಗಿಗೆ ಹೇಳಿ ಅದೆಷ್ಟು ತಗೊಂಡು ಕಟ್ಬಿಡ ಹುಡುಗ. ಈ ನನ್ನ ಮಗ ಏನು ಮಾಡ್ಕೊಂಬಂದ್ರೆ, ಈ ನನ್ನ ಮಗ ಸೀದಾ ನಮ್ಮ ಶಾಪಿಗೆ ಕರ್ಕೊಂಬಂದ್ಬಿಟ್ಟಾನ. ಇಲ್ಲಿ ಏನ್ ತಂತಾನ ಏನ್ ತಂತಂದ ಅಪ್ಸರ ಕ್ಯಾನ್ಸರ್ ಅನ್ನಿ ತಗೊಂಡ್ಬಿಡ್ತಿದ್ ನನಗೆ ನಾನು ಸುಮ್ಮನೆ ಐಡಿಯಾ ಕೊಟ್ಟೆ. 5 ರೂಪಾಯಿ ವೇಸ್ಟ್ ಮಾಡ್ಕೊಂಡೆ. 5 ರೂಪಾಯಿ ವೇಸ್ಟ್ ಮಾಡ್ಕೊಂಡೆ. ಹಾಂ ಅಷ್ಟೇ. ಅಲ್ಲ ವೀಲಿಂದ ವಿಮಲ್ ಬರ್ತ್ ನೋಡು ತೊಗೊಂತೇನು. ಎಸ್ಲಿಂದ ಸೂಪರ್ ಬರ್ತೈತಿ. ಹಾಂ ನಾವು ಪಲ್ಸ್ ಅಂದ್ಕೊಳ್ಳ ಪಲ್ಸ. ಮತ್ತೆ ಹೆಚ್ಚು ತೊಗೊಂತ್ಯಾ? ಹಲೋ ಕೊಡು. ಅಲ್ಲ ಮತ್ತೆ ಹೆಚ್ಚು ಕಮ್ಮಿನೂ ಸಿಗತ್ತೆ ಹೇಳಕತ್ತೀನಿ. ಆಮೇಲೆ ನನ್ನ ಮೇಲೆ ಬರಂಗಿಲ್ಲ ನೀನು ಹೇಳ. 1 ರೂಪಾಯಿ ಇಲ್ಲ. ಹಲೋ 1 ರೂಪಾಯಿ ಇಲ್ಲ 2 ರೂಪಾಯಿ ಅಣ್ಣ. ಇವು ಬ್ರ್ಯಾಂಡ್ ಅಮ್ಮ. ಏನು ಡಿಸ್ಕೌಂಟ್ ದಣಿ ಕೇಳೋಣ ನೀನು ಅಷ್ಟೇ. ಡಿಸ್ಕೌಂಟ್ ಇಲ್ಲ. 2 ರೂಪಾಯಿ ಏನು 1 ರೂಪಾಯಿ ಇಲ್ಲ ನೋಡಿ. ಇಲ್ಲ ತಗೊಳಂಗಿದ್ರೆ ತಗೋಲ್ಲ ಬಿಡ. ಹಾಂ ಎಷ್ಟಾದ್ ಬ್ರೋ? 3 ರೂಪಾಯಿ. ನಮ್ಮ ಕಡೆ ಚೇಂಜ್ ಇಲ್ಲ ಹೋಗಲ್ಲ. 100 ರೂಪಾಯಿ ಚೇಂಜ್ ಅಂತ ಮಗ. ಅಲ್ಲ ಆನ್ಲೈನ್ ಅದು 100 ರೂಪಾಯಿ ಇಟ್ಕೊ ಜೇಬ್ನಾಗ. ನೀನು ಆನ್ಲೈನ್ ಮಾಡಿ ಆಮೇಲೆ ನೀನು 3 ರೂಪಾಯಿ. ವಿ ಐದು ನಾಳೆ ಇಲ್ಲಿ ಎಸ್ಲಿಂದ ಸ್ಟಾರ್ ಬರುತ್ತೆ, ಸೂಪರ್ ಬರುತ್ತೆ. ನಾನಿದೆ ತೊಗೊಂಬಿಡು ಹೇಳ್ತೀನಿ ನಾನು. ಶಾಂಪುಗಳು ಎಷ್ಟು ರೊಕ್ಕ ಉಳಿಸ್ತಂದ್ರೆ ಇಲ್ಲಿ ಶಾಂಪು ಈಗೆಲ್ಲ ಇಲ್ಲಿ ಆಲ್ಫಾಬೆಟ್ಸ್ ಇದು ಮಾಡ್ಕೊಂಡು ಸಣ್ಣ ಸಿಲ್ಕ್ ಅಂತ ಒಂದು ಸಣ್ಣ ಸಿಲ್ಕ್. ಇಲ್ಲಿ GRB ತುಪ್ಪ ತಗೊಳ್ಳೆ ಮನೆಗೆ ಬರ್ತೈತೀನಿ. ಇದೆ ಇಲ್ಲೇ ಬರೀ 30 ರೂಪಾಯಿನೇ ಇರಲಿ. ಅಷ್ಟೇ ಒಂದು 10 ರೂಪಾಯಿ ಖರ್ಚು ಮಾಡಲಿ ಒಂದಕ್ಕೆ. ಯಾವ ಈಗ ನಮ್ಮ ಶಾಪಾಗ ಈ ನನ್ನ ಮಗ ಒಂದು ಹನಿ ಮತ್ತು ಒಂದು ಹಲೋ ಮತ್ತು ಒಂದು ಪಲ್ಸ್ ತೊಗೊಂಡಾನ. ಇಲ್ಲಿ ಇದು ತೊಗೊಂಡಾಗತ್ತಾನೆ. ಈಗ ನೋಡೋಣ ಯಾರು ತೊಗೊಂಡಾನ. ಇಲ್ಲಿ ಈಗ ಐಡಿಯಾ ಕೊಡೋದಿರಲಿ, ನಾನು ಸಿಕ್ಕಾಬಿಡಾಗತ್ತೀನಿ. ಅದಕ್ಕೆ ಅವನೇ ನೋಡ್ಕೊಂಬಿಡ್ಲಿ ಏನೇನು ತೊಗೊಂತಾನೆ. ಈಗ ಶಾಂಪೂ ಬಂದಾನ. ಇದು ಮಗ ಚಾಲೆಂಜ್ ವಿನ್ ಆಗೋದು ಕಾಣ್ತಾನ ಗೈಸ್. ಒಂದಕ್ಕೆ 10 ರೂಪಾಯಿ ಇನ್ವೆಸ್ಟ್ ಮಾಡಾಗತ್ತಿಲ್ಲ ಒಂದು ಐಟಮಿಗೆ. ಎಲ್ಲ 5 ರೂಪಾಯಿ 2 ರೂಪಾಯಿದಾಗ ಮಾಡಾಗತ್ತಾನೆ. ಈಗ ಏನು ಒಟ್ಟು ಫುಲ್ಲು ಸೀರಿಯಸ್ ತಗೊಂಬಿಟ್ಟಂಗೆ ಗೈಸ್. ಚಾಲೆಂಜ್ ಹತ್ರ ಫುಲ್ ಸೀರಿಯಸ್ ತೊಗೊಳಲ್ಲ. ಏನು ಮಾಡ್ತಾನೆ ನೋಡೋಣ. ಲೇ ನಿಧಿ ಇದು ಬರುತ್ತೆ ನೋಡ್ಲೇನಿದೆ ಇದು ಪಪ್ಪಾಯ ತೊಗೊಳಲ್ಲ.
ಅಲ್ಲೇ ಪೀಪರ್ ಪಪ್ಪಾಯ ಬರುತ್ತೆ ಅದಲ್ಲ ಎಂತ ತಗ ಏನಂತ ಅಂಡಿ ತಾಂಬಲ್ಲಿ ಗೈಸ್ 3 ಶಾಂಪು ಇಲ್ಲೇ 3 ಆಲ್ಫಾಬೆಟ್ಸ್ ನಮ್ಮ ಶಾಪ್ನಾಗ 2 ಆಲ್ಫಾಬೆಟ್ಸ್ ಇಲ್ಲಿ 3 ಆಲ್ಫಾಬೆಟ್ಸ್ ಗೈಸ್ ಏನೋ ಒಟ್ಟು ಫುಲ್ ಅನಾಹುತ ಕ್ರೇಜಿ ಸೀರಿಯಸ್ ತಗೊಂಬಿಟ್ಟಾನ ಹುಲಿ. ಈಗ ನೆಕ್ಸ್ಟ್ ಎಲ್ಲಪ್ಪ ಡೆಸ್ಟಿನೇಷನ್ ಮುಗೀತಲ್ಲ ಇನ್ನೇನು ಎಷ್ಟು ಆಲ್ಫಾಬೆಟ್ಸ್ ಹಾಂ ಮೆಡಿಕಲ್ಲಿಗ ಬ್ರೋ ಎಲ್ಲಿ ಈ ಸಿಗೋಲ್ದೇವು ಅದಕ್ಕೆ ಎರೇಸರ್ ಅನ್ನಾಗತ್ತಾನ. ಎರೇಸರ್ ಅಂತಂದರೆ ಅದು ಡಾಮ್ಸ್ ಬರಾಗತ್ತೆ ಅಂದರೆ ಬ್ರ್ಯಾಂಡಿಂಗ್ ಬರಾಗತ್ತೈತೆ ಅದು. ಅದಕ್ಕೆ ಹೇಳಾಗತ್ತೀನಿ ನನ್ನ ಮಗ ಕನ್ಸಿಡರ್ ಮಾಡಾಗತ್ತಿಲ್ಲ, ಹೇಳಾಗತ್ತೀನಿ ನೋಡೋಣ. ಇಲ್ಲಿ ಬಂದ್ರು ಬಿ ಹುಡುಕಿದ್ದ, ಜೆ ಹುಡುಕಿದ್ದ, ಡಬ್ಲ್ಯೂ ಹುಡುಕಿದ ಗೈಸ್. ಡಬ್ಲ್ಯೂ ಒಳಗೆ ವೈಟ್ ಮಿಲ್ಕ್ ಅಂತೆ. ನನ್ನ ಮಗ ರಸಗುಲ್ಲ ನಾನು ಬುದ್ಧತ್ ನೋಡು ರಸಗುಲ್ಲ ಅಂತ ಮಗನೇ ನಡಿ ಇಲ್ಲೇ ಹುಡುಗ ಒಟ್ಟು ಚಾಕ್ಲೇಟಾಗತ್ತಾನ ಗೈಸ್. ಲಿಟ್ರಲ್ಲಿ ಏನು ಮಾಡಾಕತ್ತಾನೇನು ಒಂದು ಇದಾಗ ಎಕ್ಲೆಸ್ ಹೊಡಾಕತ್ತಾನ ಏನೆಲ್ಲ ಒಟ್ಟು ಪಾನ್ ಶಾಪ್ ಒಳಗೆ ಇದೆ ಈ ಅಂಗಡಿ ಶಾಪ್ ಅಲ್ಲೇ 6 ಒಳಗೆ ರಜನಿಗಂಧ ಅಲ್ಲೇ 6 RMD ಬಂದ್ಬಿಡ್ತು. ಹಾಂ RMD ಬೇಡ ಎಸ್ ತೊಗೊಂಡು ಏನಿದೆ ಎಸ್ ಅಲ್ಲ ಸಾಜಾನ್ ಇತ್ತಿಲ್ಲ ಸಾಜಾನ್ ಆಗೈತೆ ಹೌದಾ. ಒಟ್ಟು ಗೈಸಿನ ಉಳ್ದವ ಬೀಡಿ ಬರ್ತ ಒಳ್ಳೆ ಬಿ ಫಾರ್ ಬೀಡಿ ನೋಡ ಒಟ್ಟು ರೊಕ್ಕ ಉಳ್ಸೋದು ನೋಡಿ. ಒಂದು 10 ರೂಪಾಯಿ ಖರ್ಚು ಮಾಡಿ ಬೀಡಿ ಅಲ್ಲ ಅದು ಬ್ರ್ಯಾಂಡ್, ಅದು ಬೇರೆ ಬರುತ್ತದೆ. ಗಣೇಶ್ ಬೀಡಿ, ಗೋಲ್ಡನ್ ಬೀಡಿ ಬರಲ್ಲ ಹಿಂಗೆ ನೋಡು ಏನು ಗೈಸ್ ಇವ್ನಿಗೆ ಎರಡಕ್ಕೂ ಒಪ್ಕೊಳವಲ್ಲ. ಬೀಡಿ ಅಂದ್ರೆ ಬಿ ಒಪ್ಕೊಳವಲ್ಲ, ಜಿ ಅದು ಕಾಣಬೇಕಲ್ಲ ಗಣೇಶ್ ಬೀಡಿ ಕಾಣಬೇಕು ನನಗೆ. ಗಣೇಶ್ ಬೀಡಿ ಗೋಲ್ಡನ್ ಬೀಡಿ ಐತ್ ಅಜ್ಜಿ ತೊಗೊಂಡಲ್ಲ ಅಜ್ಜಿ ಅವಾಗ ಅಲ್ಲಿ ತೊಗೊಂಡಲ್ಲ ಅವಾಗ ಜಿ ತೊಗೊಂಡಿರ್ಬೇಕ ನೀ ಆಲ್ಫಾಬೆಟ್ ನೋಡಿ ಆಮೇಲೆ. ಗೈಸ್ ಜಿ ಫಾರ್ ಗೋಲ್ಡನ್ ಬೀಡಿ ಅಣ್ಣನ್ ತೋರ್ಸ್ಬೇಡ ಇಲ್ಲ ಬ್ಲರ್ ಮಾಡ್ದ ಅಣ್ಣ. ತೋರ್ಸ ಬೀಡಿ ತೋರ್ಸ ಜಿ ಅದು ಐತಿಲ್ಲ ಅಲ್ಲಿ ಎಲ್ಲಿ ಐತಿ ಗೋಲ್ಡನ್ ಬೀಡಿ. ಇದು ಬರೇ ಒಂದು ಕಂಟೆಂಟ್ಗೋಸ್ಕರ ಮಾಡಕತ್ತೀವಿ. ಇದು ಆಮೇಲೆ ಬಿಸಾಕ್ತಿವಿ, ಯಾರಿಗೂ ಕೊಡ್ತಾನೆ ಇಲ್ಲ. ನಾ ತಾಂಬಾಡೆ ಹೊಡಿತೀನಿ ಅದೇ ಇಲ್ಲ ಬಿಸಾಕ್ತಿವಿ, ಯಾರು ಯೂಸ್ ಮಾಡಕ್ ಹೋಗ್ಬೇಡಿ, ಒಳ್ಳೇದಲ್ಲ. ಇಲ್ಲ ಅದಕ್ಕೆ ಬ್ರ್ಯಾಂಡಿಂಗ್ ನೀ ಅದು ಪ್ರಮೋಷನ್ ಮಾಡಕ್ಕೆ ಹಂಗೆ ಅದಕ್ಕೆ GET ಎಷ್ಟು PET ಅಂದರೆ ಬೇಸ್ ಎಲ್ಲ ಇದು ಮಾಡ್ಕೊಂಡು ನಿಂತಾನಿಲ್ಲ. ಬೀಡಿ ತಗೊಂಡಂಗೆ ಆಗ್ಬಿಟ್ಟೆ ಒಳ ಇಟ್ಕ ಥಿಂಕ್ ಅದೇ ಕಂಡೀಷನ್. ಗಾಡಿ ಹೊಡೆಯಲ್ಲ, ನಾನು ಬ್ಲಾಗ್ ಮಾಡಾಕತ್ತೀನಿ. ನನ್ನ ಮಗ ಹೇಳಾಕತ್ತೀನಲ್ಲ 100 ರೂಪಾಯಿ ಕೊಡಬಾರ್ದಿತ್ತು. ನಾನು 100 ರೂಪಾಯಿ ಜಾಸ್ತಿ ಐತೆ ನೀನು ನನ್ನ ಮಗಗೆ 50 ರೂಪಾಯಿ ಕೊಡ್ಬೇಕಾಯ್ತೇನೆ. ಬರೀ ಇಲ್ಲೇ ಸಲಾಡ್ ಆಗತ್ತಾನೆ ನನ್ನ ಮಗ. ಓರಿ ಐತಿ 5 ರೂಪಾಯಿ ಅಷ್ಟು ತೊಗೊಂಡು ದುಡ್ಡು ಉಳಿಸ್ಯಾನ. 5 ರೂಪಾಯಿ ತಗಡಿ ಅಂದ್ರೆ ಸಲಾಡ್ ಆಗದ. ಮತ್ತೆ ಬುಕ್ ಸ್ಟಾಲಿಗೆ ಬಂದ ನನ್ನ ಮಗ ಡೈಲಿ ಮನೆ ನನ್ನ ಮಗಗ ಲಿಟ್ರಲ್ಲಿ ಹೇಳಾಗತ್ನಲ್ಲ, ನಾನೇ ಐಡಿಯಾ ಕೊಡಾಗತ್ ಬಿಟ್ಟಿನಿ ಗೈಸ್. ಇನ್ನು ಯಾವ್ಯಾವ ಬೇಕು ಹೇಳಿ ಅಂತಂದು ಯಾವ ಹೇಳಾಕತ್ತಿದ್ನ ಒಂದು ಐತ್ಲೆ ಹುಡ್ಕಾಕತ್ತಿಲ್ಲ ಅಂತಂದ. ಇಂಡಿಯಾ ಫ್ಲಾಗ್ ಬರುತ್ತೆ ನೋಡಿ ಅಂತಂದ ಮಗ. ಇಲ್ಲಿ ಯಾವಾಗ ನೋಡಿದ್ನ ಇದೇ ಬುಕ್ ಸ್ಟಾಲ ಮತ್ತೆ ಬಂದು ಇಲ್ಲಿ ನೋಡ್ಯಾನ. ಅದಕ್ಕೆ ಈಗ ಇಲ್ಲೇ ಇಂಡಿಯಾ ಫ್ಲಾಗ್ ತೊಗೊಳಾಗತ್ತಾನ ಗೈಸ್. ಇಟ್ ವಿಲ್ ಕನ್ಸಿಡರ್ ಗೈಸ್, ಇಂಡಿಯಾ ಫ್ಲಾಗ್ ಕನ್ಸಿಡರ್ ಮಾಡ್ಬೋದು ಅಂದ್ರೆ ನಾನೇ ಐಡಿಯಾ 4-5 ಸಲ ನಾನೇ ಕೊಟ್ಬಿಟ್ಟೇನೆ ಈಗ ಐಡಿಯಾ. ನೋಡೋಣ ಟೈಗರ್ ಏನೇನು ತೊಗೊಂತಾನ. XYZ ಇತ್ತು ನನ್ನ ಮಗಂದು ಎಕ್ಸ್ ಇಲ್ಲೇ ಸಿಗ್ಬಿಡ್ದು ಅಂದ್ರೆ ಇಲ್ಲೇ ಬ್ರ್ಯಾಂಡಿಂಗ್ ಇಲ್ಲೇ ಇದ್ಬಿಡ್ತು. XYZ ಎಲ್ಲ ಆಗಿದೆ ಅಲ್ಲಿ ಯಾರೇ ಗೈಸ್ ಇದು ಇಲ್ಲೇ ಸಿಕ್ಬಿಡುತ್ತೆ ಗೈಸ್. ಎಕ್ಸ್ ಈಗ YZ ಈಗ 2 ಮೇನ್ ಅಂದ್ರೆ ಇನ್ನು ಯಾವ್ಯಾವ ಇದಾವಲ್ಲ. ವೈ ಏನಿಲ್ಲ ಇಲ್ಲಿ ಏನು ಸಿಗಲ್ಲ. ಬಾ YZ ಬಾ, ನೀ ಸೋತಂಗೆ ಬಾ, ನೀನು ಸೋತಂಗೆ ಬಾ. ಎಲ್ಲೋ ಶೀಟ್ ಗೈಸ್ ಈಗ ಹುಡ್ರ ಕಡೆ ಕೇಳಾಕತ್ತಾನೆ ಹೆಲ್ಪಿಗೆ. ಈಗ Q Y ಸಿಗೈತೆ ಅಂದರೆ ತೊಗೋಬೇಕು. ZQ ಅವು ಸಿಗಬೇಕು. ಹುಡ್ರಿಗೆ ಡಿಸ್ಕಸ್ ಮಾಡಾಕತ್ತಾನೆ. ಇವಾಗ ಕ್ರಿಕೆಟ್ ಆಡೋ ಹುಡ್ರ ಓಕೆ ZU ಹೇಳ್ರಿ. ಹೇಳ್ರಿ ಜಲ್ದಿ ಹೇಳ್ರಿ ಶಿಷ್ಯ, ಟೈಮ್ ಇಲ್ಲ. ಮತ್ತೆ 100 ರೂಪಾಯಿ ಬಜೆಟ್ ಅಷ್ಟೇ, ಮತ್ತೆ 100 ರೂಪಾಯಿದಾಗ ಇರೋದು. A to Z ಆಗಿ ಇದಿಷ್ಟು ತಗೊಂಡ ನೋಡು. ಟ್ಯಾಲೆಂಟ್ ಬೇಕಾದಕ್ಕೆ ಹೌದಾ ಸ್ಟಕ್ ಆಗ್ಬಿಟ್ಟಿನಿ. ಹೆಲ್ಪ್ ಮಾಡ್ರಿ. ಜರ್ಸಿ ಇದೊಂದು ನೋಡ್ಲೆ ಸ್ಟ್ರಾಂಗೆಸ್ಟ್. ನೀ ಹೇಳಿ ಜಲ್ದಿ ಹೇಳ. ಈಗ ಜೆಬ್ರಾನಿಕ್ಸ್ ಬರುತ್ತೆ ನಾನು ಆರ್ಡರ್ ಮಾಡಿಲ್ಲ ಏನಾರ ಸ್ಪೀಕರ್ ಜಿಪ್ ತಗೋಬೋದಾ? ಅದು ಸ್ಪೆಲ್ಲಿಂಗ್ ಬರ್ಬೇಕು. ಈಗ ಲಾಸ್ಟ್ ಆಪ್ಷನ್ ಆದಂತ ಮೆಡಿಕಲಿಗೆ ಬಂದನ. ಇನ್ನೊಂದೇನಂದ್ರೆ ನಮ್ಮ ಮಮ್ಮಿಗೆ ಸಂಡು ಬಾಂಬ್ ಹೇಳಿದ್ರು, ಸಂಡು ಬಾಂಬ್ ತೊಗೊಳಕಂತ ಬಂದೀನಿ. ಬಿಡ್ಲಿ
ನಾನೇ ಹೇಳ್ಕೊಟ್ಬಿಟ್ಟೆ ಝೆಡ್ ಇಲ್ಲೇ ಐತೆ ನೋಡಲಿ ಅಂತಂದು. ಎಷ್ಟು ನಾನೇ ಒಂದು 4-5 ಹೇಳ್ಕೊಟ್ಟು ಯಾರು ತೋರಿಸ್ತಿಲ್ಲ. ಈ ಐ ಯಾರು ಹೇಳ್ಕೊಟ್ರು? ಏನು ಇಂಡಿಯನ್ ಫ್ಲಾಗ್. ಮತ್ತೆ ಈಗ ಒಟ್ಟು ಝೆಡ್ ಒಂದು ಸಿಕ್ಬಿಡ್ತು. ಈಗ ಕ್ಯೂ 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 ಈಗ ಮೇನ್ ಯು ಗೈಸ್ ಈಗ ಉಳಿದಿರೋದು ಕ್ಯೂ ಯು ಎರಡೇ ಸಿಕ್ಕೈತೆ ಗೈಸ್. ಈಗ ಇಲ್ಲಿ ಗಿತ್ತಿ ಎಲ್ಲ ಇದೆಲ್ಲ ಸಿಕ್ಕೈತಿ. ಈಗ ಸೆಟ್ ಅಂಗಡಿ ತೆಗಿಬಾರ್ದಿತ್ತು ಗೈಸ್, ತೆಗೆದು ಬಿಟ್ರು. ಆಜ್ಕಾಲ್ ಸ್ವಲ್ಪ ಸಣ್ಣಗೆ ತೆಗ್ದಾರ. ಈಗ ಕ್ಯೂ ಯು ಗೈಸ್ ಎಲ್ಲ XYZ ಎಲ್ಲ ಸಿಕ್ಬಿಟ್ಟಿದೆ ನಮಗೆ. ಕ್ಯೂ ಯು ತೊಗೊಳಕತ್ತಾನೆ. ಈಗ ಲಾಸ್ಟ್ ಬಜೆಟ್ ಉಳಿದಿರೋದು 20 ರೂಪಾಯಿ. ಇಲ್ಲಿ ಥಿಂಕ್ ಮಾಡಿ ಗೈಸ್ ಯೂಸ್ ಮಾಡ್ಯಾನ. ಎಲ್ಲ 1 ರೂಪಾಯಿ ತೊಗೊಂಡು ಚಲೋ ಮಾಡ್ಯಾನ. ಈಗ 20 ರೂಪಾಯಿ ಇಷ್ಟೆಲ್ಲ ತೊಗೊಂಡ್ರೆ 20 ರೂಪಾಯಿ ಅಷ್ಟು ಉಳಿದೈತಿ. ಈಗ ತೊಗೊಳಕತ್ತಾನಿದೆ. ಉಜ್ಜೆಲ್ಲ ಸಿಗಲಿಲ್ಲ ಅಂದರೆ ಆದ್ರೂ ನಿಧಿ ಅದು 6 ಕನ್ಸಿಡರ್ ಆಗಲ್ಲ ತಗ ಅಂತ ಹೇಳಾಗೈತಿ ಗೈಸ್. ಅದು ರಬ್ಬರ್ ಬ್ಯಾಂಡ್ ತೊಗೊಳೋಣ. ರಬ್ಬರ್ ಬ್ಯಾಂಡ್ ಬ್ರೋ ಹಂಗೆ ಬರಲ್ಲ ಬ್ರೋ. 6 ಬ್ರ್ಯಾಂಡ್. ಈಗ ಫೈನಲಿ 20 ರೂಪೀಸ್ ಒಳಗೆ 10 ರೂಪಾಯಿ ಮೈನಸ್ ಮಾಡಾಕತ್ತಾನ. ಅಂದರೆ ಯು ಫಾರ್ ಉಜಾಲ ತೊಗೊಳಕತ್ತಾನ. ಏನು 10 ರೂಪಾಯಿ ಉಳಿತು. ಕ್ಯೂ ಒಂದೇ ಉಳಿದೈತಿ. ಏನು ತೊಗೊಂತಾನೆ ಲಿಟ್ರಲಿ ಗೊತ್ತಿಲ್ಲ ಗೈಸ್. ಲಾಸ್ಟ್ ಆಪ್ಷನ್ ಕ್ಯೂ ಉಳಿದೈತಿ. ಈಗ ನೋಡೋಣ ಹುಲಿ ಏನು ತೊಗೊಂತೈತೇನು. ಈಗ ಉಜಾಲ ಸಿಕ್ತು 10 ರೂಪಾಯಿ. ಅಂಕಲ್ ಇಲ್ಲ ಅನ್ಬಿಡ್ಬೇಕು. ಸೈಕಲ್ ರೇಟ್ ಮಾಡಿ ಅಂಕಲ್ ಇಲ್ಲ ಅನ್ಬಿಡ್ಬೇಕು. ಈಗ ಎಲ್ಲಿ ಉಜ್ಜೆಲ್ಲ ಕಾಣಕತ್ತೈತಲ್ಲ ಗೈಸ್. ಅದು 30 ರೂಪಾಯಿ ನಮ್ಮ 20 ರೂಪಾಯಿ ಐತಿ. ಬಜೆಟ್ ಈಗ ಲಾಸ್ಟ್ ಇರೋದು 20 ರೂಪಾಯಿ. ಈಗ 10 ರೂಪಾಯಿ ಮೈನಸ್ ಇನ್ನು 10 ರೂಪಾಯಿ ಅಷ್ಟು ಓದೇ ಐತಿ. ಎಲ್ಲ ಪಟ್ ಫೋನ್ಪೇ ಮಾಡತ್ತಾನೆ. ಜಲ್ಲಿ ಶಿಷ್ಯ ಶಾಪ್ ಟೈಮ್ ಆಯ್ತು ಶಿಷ್ಯ. ಫೈನಲಿ ಹುಲಿಗೆ ಯೂ ಸಿಕ್ತು. ಈಗ ಲಾಸ್ಟ್ ಕ್ಯೂ ಸಿಕ್ಕೈತೆ ಗೈಸ್. ಅಲ್ಲ ಕ್ಯೂ ತೊಗೊಳಕ್ಕೆ ಹೊಂಟಿ ಒಂದ ಸಿಕ್ಕರೆ ಇಲ್ಲೇ ಕೇಳಿದ್ವಿ ಅಪ್ಪಲ್ದಾಗ. ಇಲ್ಲ ಅಂತಂದ್ರು. ಅದೊಂದು ಇದಕ್ಕೆ ವರುಣ ಹೆಲ್ಪ್ ಮಾಡ್ಯಾನ. ಕ್ಯೂ ಕೋಲ್ಡ್ ಅಂತಂದು ಒಂದು ಟ್ಯಾಬ್ಲೆಟ್ ಇದೇನೋ ಸಿಗುತ್ತಂದ ಕ್ಯೂ ಕೋಲ್ಡ್ ಅಂತ. ಅದಕ್ಕೆ ತೊಗೊಂಬರಕ್ಕೆ ಹೊಂಟಿವಿ. ಅದನ್ನೇ ಗೈಸ್ ಈಗ ಇಲ್ಲಿ ಅಪ್ಪಲ್ಲ ಕೇಳಿದ್ವಿ. ಇಲ್ಲಂದ್ರು ಗೈಸ್ ಲಿಟ್ರಲಿ 1.5-2 ತಾಸು ಆತ. 2 ತಾಸು ಗೈಸ್ ಆಗಿರೋದು. ನಾವು ಏನು ಅನ್ಕೊಂಡ್ವಿ, ಇವ್ ನನ್ನ ಮಗ ಫಾಸ್ಟ್ ತೊಗೊಂಡು ಹೊಡೆದಕ್ಕೆ ಒಂದು 1/2 hour ಮುಗೀತು ಅನ್ಕೊಂಡೆ. ಲಾಸ್ಟಿಗೆ ಗಾವಾಯಿತು. ಆದರೆ ಈಗ ಲಾಸ್ಟ್ ಉಳಿದಿರೋದು ಅಮೌಂಟ್ ಬಂದುಬಿಟ್ಟು 13 ರೂಪಾಯಿ ಗೈಸ್. ನೋಡೋಣ ಸಿಗುತ್ತೆ ಇಲ್ಲ. ಲೆಟ್ಸ್ ಗೋ. ಇನ್ನೊಂದು ಏನಂದರೆ ನಿಧಿ ಅನ್ಲಕ್ಕೆ ಏನಂದ್ರೆ 3-4 ಮೆಡಿಕಲಿಗೆ ಹೋಗಿ ಬಂದ್ವಿ. ಕ್ಯೂ ಕೋಲ್ಡ್ ಟ್ಯಾಬ್ಲೆಟ್ ಸಿಗೋಲ್ದು ಇಲ್ಲ. ಗೈಸ್ ಇಲ್ಲಿ ಎದುರು ಮೆಡಿಪ್ಲಸ್ ಇದು ಕ್ಲೋಸ್ ಇವತ್ತು. ಬಾ ಸೋತಿ ಬಾ. ಅದೊಂದೇ ಬಾ ಇರಲಿ ಬಾ. ನೆಕ್ಸ್ಟ್ ಟೈಮ್ ಬ್ರೋ ವೆಲ್ ಬ್ರೋ. ಬಾ ಸೋತಿ ಬಾ. ತೂರಾಡಿ ಬಿಡ್ತೀನಿ ಬಾ. ಗೈಸ್ ಇವನೇ ಬರ್ತಿಲ್ಲ, ಇವನೇ ಬಿಸಿ. ನೀವು ಹೋಗಿ ಬಾ ನಾ ಹೇಳ್ದ್ನಲ್ಲ ಗೈಸ್. ಫೈನಲಿ 1 ಲೀಟ್ರಲ್ಲಿಂದ ನಮ್ಮ ಕ್ರೇಜಿ ನಂದನ್ ಅವರು ನಿಗೂಢವಾಗಿ ಸುತ್ತಿದ್ದಾರೆ. ಡಿಕ್ಲೇರ್ ಗೈಸ್. ಏನು ಮಾಡೋದು, ಲೇಟ್ ಆಗ್ಬಿಡೈತಿ. ಈ ಕಡೆ ಮನೆಗೆ ಊಟ ಬೇರೆ ಮಾಡ್ಬೇಕು, ಶಾಪಿಗೆ ಹೋಗ್ಬೇಕು. ಟೈಮ್ ಇಸ್ ವೆಲ್ ಶಾರ್ಟೇಜ್ ಗೈಸ್. ಯಾಕಂದರೆ ನಿಧಿ ಇಲ್ಲ. ಫೈನಲಿ ಬಂದೀವಿ. ಆಲ್ ಆಫ್ ಥಿಂಗ್ಸ್ ಈಗ ನಮ್ಮ ನಿಧಿ ಎಲ್ಲ ಆರ್ಡ್ರ್ ವೈಸ್ ಇಡ್ತಾನ ಗೈಸ್. ಗೈಸ್ ಇನ್ನೊಂದು ಎಲ್ಲಿ ಅದ್ರಾಗ ಇದೆ ಇರುತ್ತೆ ನೋಡಿ. ಇದ್ರಾಗಂತೂ ಇಲ್ಲ ಗೈಸ್. ಈಗ ನಿಧಿ ಆರ್ಡ್ರ್ ವೈಸ್ ಇಲ್ಲಿಂದ ಬಾ. ಇಲ್ಲಿಂದ ಹಾಂ ಗೈಸ್. ಇನ್ನೊಂದು ಗೈಸ್ 1 ಲೆಟ್ರ್ ಸಿಗಲಿಲ್ಲ. ಅದು ಯಾವ ಲೆಟ್ರು ಏನಂತಂದು ನಿಮಗೆ ಗೊತ್ತು. ಆದರೆ ಇಲ್ಲಿನ ತೋರಿಸೋಣ. ಫೈನಲಿ ಅದು ಒಂದು ಇದರಲ್ಲಿಂದ ಸೋತ. ಲಾಸ್ಟ್ ಬಜೆಟ್ ಅಂತೂ ಉಳಿದಿರೋದು ಕೇವಲ 13 ರೂಪಾಯಿ ಮಾತ್ರ. ಅದಕ್ಕೆ ಹುಲಿ ಈಗ ಎಲ್ಲ ಪಟ್ ಜೋಡ್ಸಾಗತ್ತಾನೆ. ಈಗ ಪಟ ABTD ಝಡ್ ಮಠ ಜೋಡ್ಸಾಗತ್ತಾನೆ. ಈಗ ಜೋಡಿಸಿ ನೋಡೋಣ. ಆದರೂ ವೆಲ್ ಡಿಸರ್ವ್ ಗೈಸ್. ಯಾಕಂದರೆ ಹೆವಿ ಅಡ್ಡಾಡಿ ನಾವು ನೋಡೋಕೆ ಕಾಮಿಡಿ ಇತ್ತು. ಅದ್ರಾಗ ಇವತ್ತು ಗುರುವಾರ ಇರೋದಕ್ಕೆ ನಮ್ಮ ಹೊಸ್ಪಿಟೇ ರಜೆ ಇರೋದಕ್ಕೆ ಅಂಗಡಿಗಳು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲ ಮಾಡಿದ್ವಿ. ಲಾಸ್ಟಿಂದ ಸ್ವಲ್ಪ ತ್ರಾಸ ಆತಂತ ಹೇಳಿ ಅಂದರೆ ಟೈಮ್ ಇದ್ದಿದ್ರೆ ಗೈಸ್ ಅಲ್ಲಿಗೆ ಹೋಗ್ತಿದ್ವಿ. ಎಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿದ್ವಿ. ಟೈಮ್ ಒಂದಿಲ್ಲ. ಆದ್ರೆ ಗೆದ್ದಂಗೆ ಗೈಸ್. ಚಾಲೆಂಜ್ ಏನು ಇದಂತಲ್ಲ, ಗೆದ್ದಂಗೆ ಅವ. ನೋಡೋಣ ಈಗ ಹೆಡ್ಸಿ ಈಗೇನು ತೋರ್ಸಾಕತ್ತಾನ. ಫೈನಲಿ ನಮ್ಮ ಹುಲಿ ಎಲ್ಲ ವಿಚಾರ ಎಲ್ಲ ಗೈಸ್. ಹಾಂ ಬಾ ಅಣ್ಣಂದ ಮಗ ಗೈಸ್. ಈಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಯಾವ್ಯಾವು ಮಿಸ್ ಆಗ್ಯಾವ. ಅಪ್ಸರಾ, ಬೂಮರ್, ಕ್ಯಾಡ್ಬರಿ, ಡವ್, ಎಕ್ಲೇರ್ಸ್, ಇದೇನಿದು ಫಿಲ್ಟರ್ ಕಾಫಿ, ಗೋಲ್ಡನ್ ಬಿಡಿ, ಎಲ್ಲೋ, ಜಸ್ಟ್ ಜೆಲ್ಲಿ, ಪಾಪಿಕೋ, ಲಂಡನ್ ಏನಿದು ಲಂಡನ್ ಡೇರಿ, ಮ್ಯಾಂಗೋ ಬೈಟ್, ನಟರಾಜ್, ಓರಿಯೋ, ಪರ್ಲ್ಸ್, ರಬ್ಬರ್ ಬ್ಯಾಂಡ್. ಇಲ್ಲೊಂದು ಯಾವ್ದಿಲ್ಲ. ಕ್ಯೂ ಎಲ್ಲಿ ಸಿಕ್ಕಿಲ್ಲ. ನಾವು ಎಷ್ಟು ಮೆಡಿಕಲ್ ಶಾಪ್ ಓಡಾಡಿದ್ವಿ. ರಬ್ಬರ್ ಬ್ಯಾಂಡ್, ಸನ್ ಸಿಲ್ಕ್, ಟಾಫಿ,
ಉಜಾಲ ವಾಟಿಕಾ ಇದು ಬಾರಿ ಗೈಸ್. ಇದಾದ್ರು ಇದನ್ನು ಗೈಸ್ ಕೊಟ್ರೆ ಅದು ವರುಣ ಐಡಿಯಾ. ವರುಣ ಕಾಂಟ್ರಿಬ್ಯೂಷನ್ ಐತೆ. ವರುಣಲ್ಲಿ ಕೊಟ್ಟನು ಊರಾಡಲೇ ಅವನ ಹೇಳ ನನಗೆ ಫೋನ್ ಮತ್ತೆ ಅವನೇ ವಾಟಿಕಾ ವೈಟ್ ಆಕ್ಸ್ ಪೆನ್ ಎಕ್ಸ್. ಅವರು ನಾನು ಕೇಳಿದೆ ಓ ಅಂತ, ಬಟ್ ಇವನೇ ಕನ್ಸಿಡರ್ ಮಾಡ್ದ ಎಕ್ಸ್ ಅಂತ. ಎಕ್ಸ್ ಇಪ್ಪಿ ಜಂಡು ಬಾಂಬ್. ಗೆದ್ದ. ಇದು ಕ್ಯಾಶ್ ಪ್ರೈಸ್ 5,000 ಹೆಂಗ ಈಗ ಫೋನ್ ಪೇ ಮಾಡಲೆ? ಸ್ಕ್ಯಾನರ್ ತೋರ್ಸು. ಕ್ಯಾಶ್ ಪ್ರೈಸ್ ಇತ್ತು ಅದನ್ನ ಹೇಳಿದ್ದಿಲ್ಲ, ಈಗ ಪರವಾಗಿಲ್ಲ ಕ್ಯಾಶ್ ಕೊಡು. ಕ್ಯಾಶ್ ಅವ್ರಿಗೆ ನನ್ನ ಜನರಿಗೆ ತೋರ್ಸೋದು ಬೇಡ. ಅಲ್ಲ ಅದ್ರ ಫೋನ್ ಪೇ ಹೆಂಗಿದ್ರು ನಂಬಿಕೆ ತಗೊಂಡು ಹೋಗ್ಲಿ. ಕಮ್ಮಿ ಬಜೆಟ್. ಲಾಸ್ಟ್ ಉಳಿದಿರೋದು ಎಷ್ಟು? 13 ರೂಪಾಯಿ. 13 ರೂಪಾಯಿ ಬೇಡ ಬಿಡ ಇರಲಿ. 13 ರೂಪಾಯಿ. ಟಿಪ್ಸ್ 13 ರೂಪಾಯಿ ಎಲ್ಲ ಉಳಿಸ್ಕೊಂಡಿದ್ದೆ ಕ್ಯೂ. ಸೊ ಇವಾಗ ಆದ್ರೆ ಗೈಸ್ ಇನ್ನೊಂದೇನಂದ್ರೆ ತಲೆ ಸೈ ಕೊಡ್ಸ. ನಾನು ಅಟ್ಲೀಸ್ಟ್ 5 ರೂಪಾಯಿ ಖರ್ಚು ಮಾಡಲಿ, 10 ರೂಪಾಯಿ ಖರ್ಚು ಮಾಡಲಿ ಅಂತಿದ್ನಿ. ಮಾಡಿದ್ದಂದ್ರೆ ಇಟ್ಟೊತ್ತಿಗೆ ಉಜಾಲ ಸಿಕ್ತಿದ್ದಿಲ್ಲ, ಓರೆ ಸಿಕ್ತಿದ್ದಿಲ್ಲ. ಯಾಕಂದ್ರೆ ಜಾಸ್ತಿ ಇದ್ರಾಗ ಎಷ್ಟು ಯಾವ್ದು ನೀನು ಪೇ ಮಾಡಿರೋದು? ಜಂಡು ಬಾಂಬ್ 15 ರೂಪಾಯಿ ಗೈಸ್. ಎಷ್ಟು ಇದಾಗಿರೋದು ಸೈಕ್ ಗೈಸ್. ಅದ್ರ ಹುಲಿ ಮಾಡಿದ. ಇದು ಯಾರು ಈಗ ಮತ್ತೆ ಇದು ಬಿಡಿ ಯಾರು ಸೇರ್ತಾರೆ ಈಗ? ಬಿಡಿ ಫಸ್ಟ್ ಹಸಿ ಬಚ್ಚಿ ರಿಯಲ್ ವೆಲ್ ಎಕ್ಸ್ಪೀರಿಯನ್ಸ್ ಕೇಳೋಣ ನಮ್ಮ ಕ್ರೈಸಿ ನಂದನ್ ಹೆಂಗಿತ್ತು ಏನು ಅಂತಂದು. ಆದ್ರೆ ನಾನು ಕ್ಯೂ ಏನಂದೆ, ಯಾರ ನಿಮ್ಮ ಹುಡುಗಿಯರು ಯಾರನ್ನ ನಿಮ್ಮ ಹಿಂಗೆ ಯಾರನ್ನ ನಿಮಗೆ ಭಾಳ ಇರ್ತಾರಲ್ಲ ಗೈಸ್ ಅವೆಲ್ಲ ಇದ್ರೆ ಹೇಳು. ಅದೇ ಕ್ಯೂನ ಅಂದರೆ ಕ್ಯೂಯಿನ್ ಅಂತಂದು ಕನ್ಸಿಡರ್ ಮಾಡೋಣ ಅಂದ. ಅವನು ಐತಂದ ಆದ್ರೂ ತೋರ್ಸೋಕ್ಕಾಗಲ್ಲ ಸ್ವಲ್ಪ ಅಂತಂದ. ಇರಲಿ ಗೈಸ್ ಅದೆಲ್ಲ ಹಂಗೆ ನಡೀತೈತಿ. ಹೆಂಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಫಸ್ಟ್ ಟೈಮ್ ಈ ಥರ ಚಾಲೆಂಜ್? ಇದು ಫಸ್ಟ್ ಸುಭಾಷಿನ್ ನೋಡಿದ್ದೆ ಈ ಟೈಪ್ ಚಾಲೆಂಜ್. ಮಾಡ್ಬೋದು ಅನ್ಸಿತ್ತು, ಬಟ್ ಕ್ಯೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು. ಯಾವುದು ಎಕ್ಸ್ ಇಲ್ಲಾಂದ್ರೆ ಝೆಡ್ ಇಂಥವು ಏನು. ನಾಳೆ ಯಾವ್ದು ಮಾಡೋಣ? ಇನ್ನೊಂದು ಯಾವ್ದಾರ ಮಾಡೋಣ, ಬರೀ ತಿನ್ನೋದು ಮಾಡೋಣ. ಬಜೆಟ್ 500. ಬಜೆಟ್ 1000 ತಿಂಡಿ 1500ನಾಗ ಪ್ರೈಸ್ ಮನಿ 5000 ಕೊಡ್ತಿದ್ದಾನೆ. ಸೊ ಅದರಲ್ಲಿ ಗೈಸ್ ಈಗ ಅದೇ 5,000ದಾಗ ನಾಳೆ ಇದು ಮಾಡ್ತಾನೆ ಕ್ಯಾಶ್ ಪ್ರೈಸ್ನ. ಫೋನ್ ಪೇ ಹಾಕ್ಲಾ ಚೆಕ್ ಕೊಡ್ಲಾ? ಕ್ಯಾಶ್ ಓಕೆ ಈಗ ಕೊಡೋಣ ಗೈಸ್. ಗೈಸ್ ಈಗ ಗೈಸ್ ನಾನು ಶಾಪಿಗೆ ಹೋಗ್ಬೇಕು. ಚಾಲೆಂಜ್ ಇವತ್ತಂತೂ ಸೈಕ್ ಅಂತಿತ್ತು. ನಿಮಗೇನಾದ್ರು ಚಲೋ ಗೀಲ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.